ಈ ರೀತಿಯ ಘಟನೆಗಳು ನಿಮ್ಮ ಸರ್ಕಾರ ಅಧಿಕಾರಿ ಬಂದಾಗಲೇ ಈ ರೀತಿ ಘಟನೆಗಳಾಗೋದ್ರಿಂದ ಅವ್ರು ಹೇಳ್ತಿರೋದು ಕಾಂಗ್ರೆಸ್ ಇದ್ದಾಗ ಮುಸ್ಲಿಮರಿಗೆ ಅತಿ ಹೆಚ್ಚಿನ ಮಾನ್ಯತೆ ಸಿಗ್ತಾ ಏನಿಲ್ಲ. ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡೇ ಇಲ್ವಾ? ಹಿಂದೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡೇ ಇಲ್ವಾ? ಅವಾಗೆಲ್ಲ ಯಾವುದು ಗಲಾಟೆ ನಡೀದಲ್ಲೇ ಚೆನ್ನಾಗಿ ರಾಜ್ಯದಲ್ಲಿ ಶಾಂತಿಯಿಂದ ಇದ್ದುದನ್ನ ನೀವು ನೋಡಿದ್ದೀರಾ, ನಾವು ನೋಡಿದ್ದೀವಿ. ಇವತ್ತು ಯಾವಾಗ BJP ಸರ್ಕಾರ ಆಡಳಿತ ಮಾಡಿದೆ ಆ ಟೈಮ್ನಲ್ಲಿ ಏನೆಲ್ಲ ಇನ್ಸಿಡೆಂಟ್ ಇದೆ ಅದನ್ನು ತೆಗೆದು ನೋಡಿ. ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಿದಾಗ ನಡೆದಂಥ ಇನ್ಸಿಡೆಂಟ್ಗಳನ್ನು ತೆಗೆದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ಇದೇ ಜನತಾದಳ ಇವತ್ತೇನು ಹೇಳ್ತಾ ಇದ್ದಾರೆ, ಒಂದು ವರ್ಗದ ಜನಕ್ಕೆ ಸಹಕಾರ ಮಾಡ್ತಾರೆ ಅಂತ, ಇದೇ ಜನತಾದಳದವರು ಯಾವ ರೀತಿ ಮಾತನಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಸನ್ನಿವೇಶಗಳನ್ನ ದಯಮಾಡಿ ತೆಗೆದು ನೋಡಿ. ನಾವು ಯಾವುದೇ ಒಂದು ಕೋಮಿನ ಜನಾಂಗದ ಪರವಾಗಿ ಇಲ್ಲ. ನಾವು ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ದೇಶದಲ್ಲಿ ಬದುಕುವ ಎಲ್ಲ ಜನರ ಪರವಾಗಿ ಎಲ್ಲರಿಗೂ ಈ ರೀತಿ ಇನ್ಸಿಡೆಂಟ್ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಮತ್ತು ವಿರೋಧ ಪಕ್ಷ ಸರ್ಕಾರ ಅಂದಾಗ ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಇಲ್ಲ ಅಂತಲ್ಲ. ಹಂಗಾದ್ರೆ ವಿರೋಧ ಪಕ್ಷಕ್ಕೆ ಜವಾಬ್ದಾರಿ ಇಲ್ಲ ಅಂತಲ್ಲ, ಸರ್ಕಾರಕ್ಕೆ ಇದನ್ನೆಲ್ಲನೂ ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆ ವಹಿಸಿ ಕ್ರಮ ತಗೊಳ್ತಕ್ಕಂಥದ್ದು ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರಕ್ಕಿದೆ. ಆದರೆ ಕನಿಷ್ಠ ಒಂದು ಅಪೋಸಿಷನ್ ಅವರು ಸಹ ಇದನ್ನ ನಿಯಂತ್ರವಾಗಿ ಇರ್ಲಿಕ್ಕೆ ಏನು ಬೇಕೋ ಅದನ್ನ ಮಾತಾಡ್ಲಿಕ್ಕೂ ಸಹ ಅವರು ಅಧಿಕಾರವನ್ನ ಅನುಭವಿಸಿರ್ತಕ್ಕಂಥವ್ರು, ಅವರು ಆಡಳಿತ ಮಾಡಿರ್ತಕ್ಕಂಥವ್ರು. ಅದರಿಂದ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥದ್ದು ಬೇಕಾದಷ್ಟು ವೇದಿಕೆ ಇದೆ, ರಾಜಕಾರಣ ಮಾಡೋಣ. ಇಂಥ ಇನ್ಸಿಡೆಂಟಲ್ಲಿ ರಾಜಕಾರಣ ಬೇಡ ಅಂತ ಹೇಳ್ತಾರೆ. ಅದನ್ನೇ ನಾನು ಹೇಳಿದೆ, ರಾಜಕಾರಣಕ್ಕೆ ರಾಜಕಾರಣ ಉತ್ತರ ಕೊಡಲ್ಲ. ಇನ್ಸಿಡೆಂಟನ್ನು ರೆಫರ್ ಮಾಡಿ, ಅದಕ್ಕೆ ಅವರು ಕೊಡ್ತೀವಿ ಅಂದರೆ ಕೊಡಲಿ, ನಾನು ಸಂದರ್ಭ ಬಂದಾಗ ಹೇಳೋಣ. ಈಗ ನನ್ನ ಕ್ಷೇತ್ರ ಜನ ಮತ್ತು ಜಿಲ್ಲೆ ಜನಕ್ಕೆ ರಾಜ್ಯದಲ್ಲಿ ಯಾರು ಇಂಥ ಇನ್ಸಿಡೆಂಟ್ ಆಗೋದು ಬೇಡ ಅಂತ ಹೇಳಿ ಸೊ ಅದನ್ನು ಹೇಳ್ತೀನಿ, ಬಂದೋಬಸ್ತ್ ಮಾಡಲಿ. ಬಟ್ ಆದರೆ ಯಾರೂ ಸಹ ಪ್ರವೋಕ್ ಆಗಬಾರ್ದು. ಈಗ ಮುಸ್ಲಿಂ ಬಂಧುಗಳು ಯಾವ ರೀತಿ ಸೌಜನ್ಯ ನಡ್ಕೋಬೇಕು ಅಂತ ನಾವು ಬಯಸ್ತೀವೋ, ನಮ್ಮ ಹಿಂದೂಗಳು ಸಹ ಅದೇ ರೀತಿ ಇನ್ನೊಂದು ಜನಕ್ಕೆ ತೊಂದರೆ ಆಗದಂಗೆ ನಡ್ಕೊಳ್ತಕ್ಕ. ಎರಡೂ ಜನ ಶಾಂತಿಯಾಗಿ ಮಾಡಿದಾಗ ಮಾತ್ರ ಈ ಥರದ ಇನ್ಸಿಡೆಂಟ್ ಆಗದೆ ಇರೋ ಕಾರಣ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನೀನು ಯಾಕೆ ತಪ್ಪು ಅಂತೀಯಾ? ಹೌದು, ಕಳೆದ ವರ್ಷ ಈ ತರದ ಘಟನೆ ಆಗಿಲ್ಲ. ಕಳೆದ ವರ್ಷ ಮಾತಿನ ಚಕಮಕಿ ನಡೆದಿದೆ ಅನ್ನೋದು ಬಿಟ್ರೆ ಯಾವುದೇ ಇನ್ಸಿಡೆಂಟ್ ಈ ತರದ ಆಗಿಲ್ಲ. ಹಿಂದೆ ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆ, ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅದಾದ ನಂತರ 30-40 ವರ್ಷ ಆಗಿರಲಿಲ್ಲ. ಈ ಇನ್ಸಿಡೆಂಟು ಸ್ಟಾರ್ಟಿಂಗ್ನಲ್ಲಿ ಇದು ಆಕಸ್ಮಿಕನೇ, ಗೃಹ ಮಂತ್ರಿ ಹೇಳಿದಾಗ ಆಕಸ್ಮಿಕ ಆದದ್ದು ದೊಡ್ಡ ಪ್ರಮಾಣದಲ್ಲಿ ಇನ್ಸಿಡೆಂಟ್ ಆಗಿದೆ. ಇದು ಸದ್ಯಕ್ಕೆ 2 ಅವರ್ಸ್ ಒಳಗಡೆ ಕಂಟ್ರೋಲಿಗೆ ಬಂದಿದೆ. ಈಗ ಸಂಪೂರ್ಣ ನೀವೇ ನೋಡಿದ್ದೀರಾ, ನಿಯಂತ್ರಣ ಇದೆ, ಪೀಸ್ಫುಲ್ ಇದೆ. ಸೊ ಇವತ್ತಿಂದನೇ ನಾವು ಸಹಕಾರ ಕೊಟ್ಟರೆ ಬಹುಶಃ ಈ ಕ್ಷಣದಿಂದನೇ ಜನ ಎಲ್ಲ ಆರಾಮಾಗಿ ಓಡಾಡಬಹುದು. ಏನು ಅನಾಹುತ ಆಗಿದೆ ಅದನ್ನ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಪರಿಹಾರ ಎಚ್ಚೆತ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ಸ್ವಲ್ಪ ಸಮ್ ಟೈಮ್ ಕೈ ನೀರು ಹೋಗುತ್ತೆ ಅಂತೀವಲ್ಲ, ಆ ಥರದ ಸನ್ನಿವೇಶ ಆಗಿದೆ. ಇದ್ರ ಮಧ್ಯದಲ್ಲಿ ಪೊಲೀಸ್ ಅಧಿಕಾರಿಗಳು ಸ್ಥಳೀಯವಾಗಿ ಏನಾದ್ರು ವೈಫಲ್ಯತೆ ಇದ್ದರೆ ನಮ್ಮ ADGP ಮತ್ತು IG ಅವರು, ಜಿಲ್ಲಾ GDC ಅವರು ಇದ್ದಾರೆ, ಅವ್ರ ರಿಪೋರ್ಟ್ನ ಕೇಳಿದ್ದೀವಿ. ಆ ಥರದಿದ್ದರೆ ಅವ್ರ ಮೇಲೂ ಸಹ ಕ್ರಮ ತಗೊಳ್ತಕ್ಕಂಥದ್ದು ಕೆಲಸ ಮಾಡ್ತೀವಿ, ದಯಮಾಡಿ ಸರ್ಕಾರ. ಸೊ ಈಗಾಗಲೇ 54 ಜನನ ಬಂಧನ ಮಾಡಿದ್ದಾರೆ. ಬಟ್ ನಾನು ಯಾವುದನ್ನು ಗುಂಪು ಅಥವಾ ಕಮ್ಯುನಿಟಿ ನೋಡಿದ್ರೆ ಫ್ರೀ ಹ್ಯಾಂಡ್ ಆಗಿ SP ಅವ್ರಿಗೆ ಹೇಳಿದ್ದೀನಿ, ಅವ್ರನ್ನ ಅರೆಸ್ಟ್ ಮಾಡಲಿ. ಸೊ ತನಿಖೆ ಮಾಡಿ CCTV ಇದೆ, ಆ ಫುಟೇಜನ್ನು ನೋಡ್ಕೊಂಡು ಮಾಡ್ತಾರೆ. ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ಭಾಳ ಜನ ಅಲ್ಲಿ ಮಹಿಳೆಯರು ಕೂತಿದ್ದಾರೆ. ಯಾರಿಗೆ ಅನಾವಶ್ಯಕವಾಗಿ ಏನಾದ್ರು ತಗೊಂಬಂದಿದ್ರೆ ಅವರನ್ನು ಬಿಡ್ತಾರೆ. ಚಾರ್ಜ್ ಶೀಟ್ ಸಂದರ್ಭದಲ್ಲೂ ಬಿಡ್ಲಿಕ್ಕೆ ಅವಕಾಶ ಅಲ್ಲಲ್ಲ, ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲೂ ಬಿಡ್ಲಿಕ್ಕೆ ಅವಕಾಶ ಇದೆ. 100ಕ್ಕೆ 100ರಷ್ಟು ಯಾರೂ ಆತಂಕ ಪಡ್ತಕ್ಕಂಥದ್ದು ಬೇಡ. ಇನ್ಸಿಡೆಂಟ್ ಆಗಿರೋದ್ರಿಂದ ನಾವು ಎಲ್ಲರನ್ನೂ ಅರೆಸ್ಟೇ ಮಾಡ್ದಂಗೆ ಇರಲಿಕ್ಕೆ ಇಲಾಖೆ ಆಗಲ್ಲ. ಸೊ ಅರೆಸ್ಟ್ ಮಾಡುತ್ತಾ ಅಂತಕ್ಕಂಥದ್ದು ಅನಿವಾರ್ಯ ಆಗಿದೆ.
ಅಲ್ಲಿರ್ತಕ್ಕಂಥ ಜನಕ್ಕೆ ನಾನು ಸಹ ರಿಕ್ವೆಸ್ಟ್ ಮಾಡಿ ಹೋಗ್ತೀನಿ, ಸ್ವಲ್ಪ ಸಮಾಧಾನ ಆಗಿರಲಿ. ಸಾಯಂಕಾಲದವರೆಗೂ ಎಸ್ ಪಿ ಅವರು ಇನ್ನೊಂದ್ಸಲಿ ಪರಿಶೀಲನೆ ಮಾಡಿ ಅರೆಸ್ಟ್ ಮಾಡೋದ್ರಲ್ಲಿ ಯಾರು ಅನವಶ್ಯಕವಾದಂಥ ಅರೆಸ್ಟ್ ಮಾಡಿದರೆ ಅವರನ್ನ ಬಿಟ್ಟು ಸೊ ಅದನ್ನ ಇಲಾಖೆ ಮಾಡಿದೆ. ಅದನ್ನೆಲ್ಲ ಅಂದಾಜು ಸಾಯಂಕಾಲದೊಳಗೆ ಕೊಡಕ್ಕೆ ಹೇಳಿದ್ವಿ. ಪೀಸ್ ಮೀಟಿಂಗ್ ಒಂದು 2 ದಿವಸ ಆದ್ಮೇಲೆ ಮಾಡಕ್ಕೆ ಹೇಳಿದ್ವಿ ಡಿ ಸಿ ಅವ್ರಿಗೆ. ಈಗ ಪೀಸ್ ಮೀಟಿಂಗ್ನ ಡಿ ಸಿ ಅವರು 1-2 ದಿವಸ ಸಂಪೂರ್ಣವಾಗಿ ಒಂದು ಸ್ವಲ್ಪ ಇದೆಲ್ಲ ಸರೋದ್ಮೇಲೆ ಮಾಡ್ತಾರೆ. ಅದಾದ್ಮೇಲೆ ನಾನು ಒಂದು ಮೀಟಿಂಗ್ ಮಾಡ್ತೀನಿ. ಅದೆಲ್ಲ ಎಚ್ಚರಿಕೆಯಿಂದ ನೋಡ್ತೀವಿ, ಯಾವುದನ್ನು ಆಗ್ದಂಗೆ ನೋಡಿ. ಅದ್ ನನ್ನ ಗಮನಕ್ಕೆ ಬಂದಿಲ್ಲ, ಚೆಕ್ ಮಾಡ್ತೀನಿ. ಏನ್ ನೀವಿದ್ರೆ ಅದನ್ನ ತಿರುಗಿ ಪಡ್ಕೊಳ್ಳೋದಂಗೂ ಮಾಡ್ಬೋದು. ನೀವು ನಾನು ಹೇಳದ್ದಲ್ಲ ಗುರು, ಈಗ ನಾನು ಬಂದು ಎಷ್ಟೇ ಮಾತಾಡಿದ್ರು ನೀವು ವಾಸ್ತು ಸತ್ಯನ ಕೊಟ್ಬಿಟ್ರೆ ಸೊ ನಂದೇನು ನಡೆಯಲ್ಲ. ಜನಕ್ಕೆ ನೀವು ಕೊಟ್ಟದನ್ನು ಕೇಳ್ತಾರೆ. ಹಾಗಾಗಿ ಅವ್ರು ಬಂದು ಏನು ಹೇಳ್ತಾರೆ, ನಾನು ಇಲ್ಲ ನೋಡಿ. ಈಗ ನಾನು ಗುರು ಹೇಳು ಗುರು, ಹಿಂಗ್ ಜಗಳಕ್ಕೆ ಬರ್ತಾನೆ. ಸೊ ಈಗ ನಾನಾಗ್ಲಿ ಅವರಾಗಲಿ ಹೇಳೋದು ಒಂದ್ ಕಡೆ, ಬಟ್ ನೀವು ಇರ್ತಕ್ಕಂಥ ವಾಸ್ತವ್ಯವನ್ನ ಕೊಡಿ ದಯಮಾಡಿ ಪ್ಲೀಸ್. ಅಷ್ಟು ಮಾಡಿ. ತುಂಬಾ ಧನ್ಯವಾದಗಳು. ನೋಡಪ್ಪ ಗುರು ಗುರು ಅಶೋಕರು ವಿಜಯೇಂದ್ರವರು ಬರ್ತಾವ್ರೆ. ಅವ್ರಿಗೂ ಈ ತಾಲೂಕಿನ ಜನ ನಮ್ಮ ಜನ ಅನ್ನೋ ಭಾವನೆಯಿಂದ ಅವರು ವಿಸಿಟ್ ಮಾಡಿ ಏನು ಅವ್ರಿಗೆ ಅನಿಸುತ್ತೋ ಅದನ್ನ ಡಿ ಸಿ ಅವರಿಗೆ, ಎಸ್ ಪಿ ಅವರಿಗೆ, ಅಪೋಸಿಷನ್ ಲೀಡ್ರು ಶಾಡೋ ಮುಖ್ಯಮಂತ್ರಿ ಕೊಡ್ಲಿ, ಒಬ್ಬ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಕೊಡ್ಲಿ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಡೆಲ್ಲಿಯಿಂದನೇ ಒಳ್ಳೆ ನಾಗಮಂಗಲ ಮಂಡ್ಯ ಜಿಲ್ಲೆಯಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೀನಿ, ಇನ್ನು ಮುಂದೆ ಇನ್ಸಿಡೆಂಟ್ ಆಗ್ದಂಗಿರ್ಲಿ ಅಂತ ಅವರು ಕೊಡ್ಲಿ, ಎಲ್ಲವೂ ಸರೋಗುತ್ತೆ. ಅಥವಾ ಆಕಸ್ಮಿಕ ಅವರು ಇದ್ರಲ್ಲಿ ರಾಜಕಾರಣ ಬೆರೆಸ್ತೀವಿ ಅಂತ ಅಂದ್ರೆ ನಾನು ಮಾತ್ರ ರಾಜಕಾರಣ ಬೆರೆಸಲ್ಲ ಅಂತ ಹೇಳಿದೀನಿ. ರಾಜಕೀಯವಾದ ಉತ್ತರ ಕೊಡಲ್ಲ. ಬೇರೆ ವಿಚಾರ ರಾಜಕಾರಣ ಬಂದಾಗ ರಾಜಕಾರಣ